ಹೇಳಮ್ಮ ವರ್ಷಿಣಿ. ಏನು ಯಾವುದೇ ಹುಡುಗನ್ ತೋರ್ಸಿದ್ರು ರಿಜೆಕ್ಟ್ ಮಾಡ್ತಿದ್ಯಾ? ನಂಗೆ ಯಾವ ಹುಡುಗನೂ ಇಷ್ಟ ಆಗ್ತಿಲ್ವಲ್ಲ ಆಂಟಿ. ರೋಜಾ. ಸಾರಿ ರೋಜಾ ಅವರೇ, ನಂಗೆ ಮ್ಯಾಚ್ ಆಗೋ ಥರ ಹುಡುಗ ಸಿಗ್ಬೇಕಲ್ವಾ? ಯಾರಿಗೂ ಪರ್ಫೆಕ್ಟ್ ಮ್ಯಾಚ್ ಸಿಗಲ್ಲಮ್ಮ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಆದ್ರೆ ಒಳ್ಳೆ ಕ್ಯಾಚ್ ಸಿಕ್ಕಿದ್ರೆ ಸಾಕಲ್ವಾ? ಬುದ್ಧಿ ಇರೋನು, ದುಡ್ಡಿರೋನು, ಇಲ್ಲ ಒಳ್ಳೆ ಲುಕ್ಸ್ ಇರೋ ಹುಡುಗ ಸಿಕ್ಬಿಟ್ರೆ ಜಾಕ್ ಮಾಡ್ತಾನೆ. ನಿಮಗೆ ಕಾಫಿ? ಇಲ್ಲ ನಾನು ಕಾಫಿ ಕುಡಿಯೋ ಟೈಮ್ ಅಲ್ಲ. ಓ ಓಕೆ. ಇಟ್ ಇಸ್ ಮೈ ಫಸ್ಟ್ ಟೈಮ್. ಆದ್ರೂ ನೀವು ಹೇಳಿದ್ದೇನೋ ಸರಿ, ಆದ್ರೆ ಕಂಪ್ಯಾಟಬಿಲಿಟಿನೂ ಇರ್ಬೇಕಲ್ವಾ? ಕಂಪ್ಯಾಟಬಿಲಿಟಿ ಅಂದ್ರೆ ಏನಮ್ಮ? ಈ ಇಡ್ಲಿಗೆ ವಡೆ ಕಂಪ್ಯಾಟಬಲ್ ಅಂತ ಯಾರಿಗೆ ಗೊತ್ತಿತ್ತು? ಅದನ್ನ ಮಟ್ಟಿಗೆ ಹಾಕಿದ್ಮೇಲೆ ತಾನೇ ಎಲ್ರಿಗೂ ಗೊತ್ತಾಗಿದ್ದು ಇಟ್ ಇಸ್ ಅ ಮ್ಯಾಚ್ ಮೇಡ್ ಇನ್ ಹೆವೆನ್ ಅಂತ. ಮ್ಯಾರೇಜ್ ಇಸ್ ಆಲ್ಸೋ ಲೈಕ್ ದಟ್ ಓನ್ಲಿ. ಯು ಹ್ಯಾವ್ ಟು ಟ್ರಸ್ಟ್ ಇನ್ ಮೀ. ಆದ್ರೂ ಪ್ರತಿ ಸತಿ ಈ ತರನೇ ಏನೋ ಒಂದು ಹೇಳ್ಬಿಟ್ಟು ಯಾವಾಗ್ಲೂ ಒಪ್ಪಿಸ್ಬಿಡ್ತೀರಾ ನೀವು ನನ್ನ? ಇಲ್ಲಮ್ಮ, ನೋಡ್ ನಾನು ಹೇಳೋದ್ ಕೇಳು. ಈ ಸತಿ ತೋರಿಸ್ತೀನಲ್ಲ ಹುಡುಗನ, ಅವನ್ನ ನೋಡಿ ನೀನು ರೋಜಾ ನಾನ್ ದಾರಿ ಸೀರೆ ತಗೊಳಕ್ ಕಂಜಿ ಹೋಗ್ತಾ ಇದೀನಿ, ನೀನ್ ನನ್ ಜೊತೆ ಬರ್ಲೇಬೇಕು ಅಂತ ಬಹಳ ಹೇಳ್ತಾ. ಈಗಷ್ಟೇ ಒಂದು ಹುಡುಗನ ಪ್ರೊಫೈಲ್ ಕಳಿಸಿದೀನಿ ನೋಡು. ಈಗಷ್ಟೇ ನನ್ನ ಪ್ರೊಫೈಲ್ಗೆ ಗೋಲ್ಡ್ ಅಲ್ಲಿ ಆಡ್ ಆಗಿದ್ದಾನೆ. ನಾನು ಯಾವ ಕಲೆಕ್ಷನ್ ಅಲ್ಲಿ ಇದ್ದೀನಿ? ಅದೆಲ್ಲ ಯಾಕೆ ಬಿಡು, ನೀನು ಕಾಪರ್ ಕಲೆಕ್ಷನ್ ಬರೋಕ್ಕಿಂತ ಮುಂಚೆ ನಿನ್ ಮದ್ವೆ ನೋಡ್ಬೇಕನ್ನೋದೇ ನನ್ನ ಆಸೆ. ನನ್ನ ಯಾಕೋ ಕ್ಲಿಯರೆನ್ಸ್ ಸೇಲ್ ಅಲ್ಲಿ ಇಟ್ಟಿದ್ದೀರಾ ಅನ್ಸ್ತಿದೆ ನಂಗೆ. ಟ್ರಸ್ಟ್ ಜರ್ನಿ ಅಂತ ನೀನೇ ಹಾಕೊಂಡಿದ್ಯಲ್ಲಮ್ಮ. ನಾನೇನ್ ಯಾರ್ಯಾರನ್ನೋ ತಂದು ಕಟ್ಬಿಡ್ತೀನಾ? ಇಲ್ಲ ತಾನೆ, ನಾನು ಫುಲ್ ರಿಸರ್ಚ್ ಮಾಡಿ ಯಾವ ಹುಡುಗ ಸೆಟ್ ಆಗ್ತಾನೋ ಅವನ್ನೇ ತೋರ್ಸೋದು. ಯುವರ್ ಫ್ಯೂಚರ್ ಇಸ್ ಆಲ್ವೇಸ್ ಸೇಫ್ ಇನ್ ಮೈ ಹ್ಯಾಂಡ್ಸ್. ಸರಿ ಆಯ್ತು. ನಾಳೆ ಹುಡುಗಿಗೆ ನಾಳೆ ದೇವಸ್ಥಾನದಲ್ಲಿ ಮೀಟ್ ಮಾಡುವ. ಸೀರೆ ಉಡಕ್ಕೆ ಬರುತ್ತಾ ಇಲ್ಲ ನಮ್ಮ ಪಾರ್ಲರ್ ಹುಡುಗಿನ ನಮ್ಮ ಮನೆ ಕಳಿಸ? ಬರುತ್ತೆ, ಹೋಗ್ಬರ್ತೀನಿ. ಸರಿ, ಆಮೇಲೆ ಅಡ್ವಾನ್ಸ್ ಮಾಡಿಬೇಡ. ಸರಿ, ಓಕೆ.